ಭೀಕರ ಅಪಘಾತದ ಒಂದು ಸುದ್ದಿ ಇದೆ. ವಾಹನ ಚಾಲಕನ ನಿಯಂತ್ರಣ ತಪ್ಪಿ ನಿಂತಿದ್ದಂತಹ ಬೈಕ್ಗಳಿಗೆ ಫಾರ್ಚುನರ್ ಕಾರು ಡಿಕ್ಕಿ ಹೊಡೆದಿದೆ. 17 ಬೈಕ್ಗಳು ಜಖಮಾಗಿದೆ. ನಿಂತಿದ್ದ ಬೈಕ್ಗಳಿಗೆ. ಘಟನೆ ನಡೆದಿರೋದು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಕೆಂಕೆರೆಹಳ್ಳಿ ಗೇಟ್ ಬಳಿ ಈ ಘಟನೆ ನಡೆದಿದೆ. ಧಾರಾಕಾರ ಮಳೆ ಸುರಿತಾ ಇದ್ದ ಹಿನ್ನೆಲೆಯಲ್ಲಿ ಬೈಕ್ಗಳನ್ನು ನಿಲ್ಲಿಸಿ ಬಸ್ ನಿಲ್ದಾಣದಲ್ಲಿ ಬೈಕ್ ಸವಾರರು ನಿಂತಿದ್ರು. ಮಳೆ ಬರ್ತಾ ಇದೆ ಅಂತ ನಿಂತ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಈ ವೇಳೆ ಅತಿ ವೇಗವಾಗಿ ಚಲಿಸ್ತಾ ಇದ್ದ ಫಾರ್ಚುನರ್ ಕಾರು ಮಳೆಯಿಂದ ರಸ್ತೆ ಕಾಣದೆ ನಿಯಂತ್ರಣ ತಪ್ಪಿ ಬೈಕ್ಗಳ ಮೇಲೆ ಗುದ್ದಿದೆ. ಬಸ್ ನಿಲ್ದಾಣದ ಗೋಡೆಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಗೋಡೆನೇ ಕುಸಿದು ಬಿದ್ದಿದೆ. ಈ ಘಟನೆಯಲ್ಲಿ ಓರ್ವನಿಗೆ ಗಾಯವಾಗಿದೆ. ಅದೃಷ್ಟವಶಾತ್ ಬಸ್ ನಿಲ್ದಾಣದಲ್ಲಿ ನಿಂತಿದ್ದವರು ಎಲ್ಲ ಮಳೆ ಬಂತು ಅಂತ ಬಸ್ ಸ್ಟ್ಯಾಂಡ್ ಹೋಗಿ ನಿಂತಿದ್ರಲ್ಲ, ಹಾಗಾಗಿ ಅವರೆಲ್ಲರೂ ಸೇಫ್ ಆಗಿದ್ದಾರೆ. ನೋಡಿ ಎಂಥ ದುರ್ಘಟನೆ. ತುಂಬ ಕಡೆ ಈ ಥರ ಆಗುತ್ತೆ. ಮಳೆ ಬಂದಾಗ ಪಾಪ ಜನ ಬೆಂಗಳೂರಿನಲ್ಲಿ ಫ್ಲೈಓವರ್ ಕೆಳಗಡೆ ನಿಂತ್ಕೋತಾರೆ, ಮೆಟ್ರೋ ಇದ್ರ ಕೆಳಗಡೆ ನಿಂತ್ಕೋತಾರೆ, ಬೈಕ್ ಅಲ್ಲಲ್ಲೇ ನಿಲ್ಲಿಸಿರ್ತಾರೆ. ಆವಾಗ ಕಾರವರು ಅಷ್ಟೇ ಜಾಗರೂಕರಾಗಿ ಓಡಿಸ್ಬೇಕು. ಅವ್ರಿಗೇನೋ ಕಾಣಿಸಿದೆಯೋ ಕಾಣಿಸಿಲ್ವೋ ಏನು ಕತೆನೋ ಗೊತ್ತಿಲ್ಲ, ಬಂದು ಏಕಾಏಕಿ ಆ ಗೋಡೆ ಗುದ್ದಿಸಿ ವೆಹಿಕಲ್ಗಳು ಗುದ್ದಿಸಿ ಎಲ್ಲ ಮಾಡಿ ಆ ಕಡೆ ಕಾರ್ಗೂ ಡ್ಯಾಮೇಜು, ಈ ಕಡೆ ಬೈಕ್ಗಳು ಡ್ಯಾಮೇಜು.